ಮನುಷ್ಯನ ಖಾರ ಕೊಟ್ಟು ಸಾಯಿಸ್ಬೋದು ಅಂದರೆ ದಿಸ್ ಇಸ್ ದ ಓನ್ಲಿ ಥಿಂಗ್. ಅಪ್ಪ ನಂಗೊಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅವ್ನು ನನ್ನನ್ನು ಇಷ್ಟಪಡ್ತಾ ಇಲ್ಲ. ಆರಾಮ್ಸೆ ಹೇರ್ ಕಲರ್ ರೆಡ್. ಹೆಂಗೆ ಕಾಣುತ್ತೆ ಯೋಚನೆ ಮಾಡು. 35 ಪೀಸ್ ಆಫ್ ಪಾನಿಪುರಿ ತಿಂದಿರೋರು. ರಾಕ್ ಪೇಪರ್ ಸೀಸರ್. Okay, let's go. ಗಾಯ್ಸ್ ಇವತ್ತೊಂದು ದೊಡ್ಡ ಸ್ಕ್ಯಾಮ್ ಮಾಡಿದ್ದೀನಿ. ಏನು ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ನ ಕರೆಸ್ಬಿಟ್ಟು ನೀವು ನನಗೆ ಡೇರ್ ಕೊಡೋ ಥರ ವಿಡಿಯೋ ಮಾಡೋಣ ಬನ್ನಿ ಅಂತ ಕರೆಸ್ಬಿಟ್ಟು ಪಾಪ ಅವ್ರಿಗೆ ಡೇರ್ ಕೊಡೋ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹಿಂದೆನೇ ಇದ್ದಾರೆ ಮೇಘನಾ, ಹರ್ಷಿತಾ, ಸ್ನೇಹ. ಇದರಲ್ಲಿ ಒಂದು ರೇಂಜ್ ಆಫ್ ಡೇರ್ಸ್ ಇರುತ್ತೆ, 1-2 ಅಂತಿರಲ್ಲ. ಅದರಲ್ಲಿ ಯಾರು ಟಾಪ್ ಅಂದರೆ ಒಂದು ಮ್ಯಾಕ್ಸ್ ನಂಬರ್ ಆಫ್ ಡೇರ್ಸ್ನ ಮಾಡಿರ್ತಾರೆ, ಯಾರು ಗಿವ್ ಅಪ್ ಮಾಡಿದೆ ಅವ್ರು ವಿನ್ನರ್ ಆಗ್ತಾರೆ. ನಮ್ಗೇನೆ ಕರೆಸಿ ನಮ್ಮ ಹತ್ರನೇ ಯಾವ್ಯಾವ ಡೇರ್ ಮಾಡಿಸ್ಬೇಕಂತ ಅವರಿಗೆ ನಮ್ಮ ಕೈಯಿಂದ ಲಿಸ್ಟ್ ಮಾಡಿಸಿ ಇವಾಗ ನಮಗೆ ತಿರ್ಗಿಸ್ಬಿಟ್ಟಿದ್ದಾರೆ ರಿವರ್ಸ್. ಸ್ಕ್ಯಾಮ್ ಸಮೀರ್. ಓಕೆ 10 ಡೇರ್ಸ್ ಅಂದ್ಕೊಳ್ಳೋಣ ಲೆಕ್ಕದ ಪ್ರಕಾರ 10 ಡೇರ್ಸ್ ಕೊಡ್ತೀವಿ ನಾವು. ಓಕೆ ಡನ್. ಫಸ್ಟ್ ಡೇರ್ ಬಂದು ತುಂಬ ಸಿಂಪಲ್ಲು. ಖಾರ ತಿಂತೀರಾ? ಸೊ ನಿಮಗೆ ನಾವು ಜೋಲೋ ಚಿಪ್ ಕೊಡ್ತೀವಿ. ಇದರಲ್ಲಿ 3 ಪೀಸ್ ಮಾಡಿರ್ತೀವಿ, 3ರಲ್ಲಿ ಒಂದೊಂದು ಪೀಸ್ ಎತ್ಕೊಂಡು ತಿನ್ನಬೇಕು. ಅದಕ್ಕೆ ಮುಂಚೆ ನಿಮ್ಗೆ ಒಂದು ಮಾರ್ಟಿಗೆ ಕರ್ಕೊಂಡು ಹೋಗ್ತೀವಿ. ಆ ಖಾರ ತಿಂದ ಮೇಲೆ ಸೇಫ್ಟಿಗೆ ನಿಮಗೆ ಬೇಕಾಗಿರೋದು ಯಾರು ಲಾಸ್ಟ್ವರೆಗೂ ನೀವು 3 ಜನರಲ್ಲಿ ನೀವು ತೊಗೊಂಡಿರೋ ಐಟಮ್ನ ತಿನ್ನಲ್ಲ ಅವ್ರು ವಿನ್ ಆಗ್ತಾರೆ. ನಿಮಗೆ ಸೇಫ್ಟಿಗೆ ನಿಮ್ಗೆ ಏನೇನು ಬೇಕೋ ಎತ್ಕೋಬೋದು ಇದನ್ನು ತಿನ್ನೋಕ್ಕೆ. ಓಕೆನಾ? ರೆಡಿನಾ? ಬನ್ನಿ ಮಾರ್ಟ್ಗೆ ಹೋಗಿ ಏನೇನು ಬೇಕು ತೊಗೊಂಬರೋಣ. ಲೆಟ್ಸ್ ಗೋ. ಸೊ ಇವ್ರು ಸೆಲೆಕ್ಟ್ ಮಾಡೋ ಐಟಮ್ಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ, ಒಂದು 2-3 ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ತಿನ್ನಿ, ಒಂದೇ ತಿನ್ನಿ, ಯಾಕೆ ಸುಮ್ಮನೆ ಜಾಸ್ತಿ ಖರ್ಚು ಮಾಡಿಸ್ತೀರಾ ಅಂತ. ನಿಮ್ಮ ದುಡ್ಡಲ್ವಾ ಅದು ಅಂತೆ. ಬನ್ನಿ ಇದಿಷ್ಟು ಬಿಲ್ ಮಾಡಿಸ್ಬಿಟ್ಟು ಹೋಗೋದಿಲ್ಲಿಂದ. ಗೈಸ್, ಸೊ ಜೋಲೋ ಚಾಕ್ಲೇಟ್, ಜೋಲೋ ಚಿಪ್ ಅಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಪ್ರಾಡಕ್ಟ್. ಇದು ತಿನ್ನಿ. ಬೇಡ ಅನ್ನೋರು ಬೇಡ ಅನ್ಬೋದಿತ್ತು, ಬಟ್ ಅವರೇ ರಿಸ್ಕ್ ತೊಗೊಂಡಿದ್ದಾರೆ ಗೈಸ್. ಫಸ್ಟ್ ಯಾರು ಇದನ್ನು ಮುಟ್ತಾರೆ, ಇಲ್ಲಿ ಇಷ್ಟಿರೋ ಐಟಮ್ನ ಅವರು ಸೋಲ್ತಾರೆ. ಅಪ್ಪ ದೇವರೇ, ಇವ್ರಿಗೇನು ಆಗದಿರೋ ಥರ ನೋಡ್ಕೊಳಪ್ಪ ಪ್ಲೀಸ್. ಗೈಸ್, ಅವ್ರು ಯಾರು ಮುಟ್ತಾ ಇಲ್ಲ. ಎತ್ಕೊಳ್ಳಿ ತಗೊಳ್ಳಿ. ಅದ್ರಲ್ಲಿ ಏನಾದ್ರು ಖಾರ ಇದು ತಿನ್ಬೋದು. ಯು ಗೈಸ್ ಕ್ಯಾನ್ ಟೇಕ್ ದಿಸ್. ಒಬ್ಬ ಮನುಷ್ಯನ ಖಾರ ಕೊಟ್ಟು ಸಾಯಿಸ್ಬೋದು ಅಂದರೆ ದಿಸ್ ಇಸ್ ದ ಓನ್ಲಿ ಥಿಂಗ್. ಆ್ಯಕ್ಚುಲಾಗಿ ಸಖತ್ ಖಾರ ಇದೆ. ನಾನು ಹತ್ತಿದ್ದೆ, ಹೂ ಅನ್ಬಾರ್ದು ಅಂದರೆ ಯು ಲೂಸ್. ಟಿಶ್ಯೂ ಅಂದ್ಬಿಟ್ಟು ಅಂದ್ರು. ರೀಕ್ಯಾಪ್ ಮಾಡ್ತೀವಿ ಬೇಕಿದ್ರೆ. ಇನ್ನಿಬ್ಬರಿದ್ದಾರೆ, ನೀವು ತಿನ್ಬೋದು. ಅದು ಮೂಗು. ಅಯ್ಯೋ ಪಾಪ, ಬೆಸ್ಟ್ ಫ್ರೆಂಡ್ಸು ಹಗ್ ಮಾಡ್ಬಿಟ್ಟು ನಾವು ಹಿಂಗೆ ಇರೋಣ ಅಂದ್ಬಿಟ್ಟು 3 ಜನ ನೋಡಿ ಹೆಂಗೆ ಚೇಂಜ್ ಆಗ್ತಾವ್ರೆ. ಓ ಗೈಸ್, ನೆಕ್ಸ್ಟ್ ಸ್ಟೆಪ್ ಇನ್ನೊಂಚೂರು ಜೋಲೋ ಚಿಪ್ ತೊಗೊಂಬರೋಣ. ಬೇಡ ಸತ್ತೋಗ್ತೀಯಾ ಅಂತೆ. ಬಿಸಾಕಂಗೆಲ್ಲ ಇಲ್ಲಪ್ಪ, ಬೆಡ್ ಮೇಲೆ ನಮ್ಮ ರಾಣಿ ತಿನ್ಬಿಡ್ತಾಳೆ. ಆಮೇಲೆ ತಿನ್ನಿ. ಇಲ್ಲಿ ನೋಡಿ ಗೈಸ್, ನೋಡಿ ಮೋಸ ನೋಡಿ. ರಾಣಿ ತಿಂತಲೇ ಅಂದ್ರು ಮೋಸ. ಈಟ್. ಅಯ್ಯೋ ಅವ್ರವ್ರ ಪಾಡಿಗೆ ಮಜಾ ಮಾಡ್ತಾವ್ರೆ. ಅದ್ರಲ್ಲಿ ಬಂದಿರುತ್ತಾ? ಅದು ಈ ಕ್ಯಾಮ್ರಾ ಆಫ್ ಇತ್ತು, ಸಾರಿ. 3, 2, 1 ಗೋ. ಪಾಪ ನನಗೂ ಜಾಸ್ತಿ ಹರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನೀವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಆಯ್ತು, ತಿನ್ನಿ. ತಿನ್ನಿ ಆಯಿತು. ನೀವಿಬ್ರು ಪಾಯಿಂಟ್ ಸಿಕ್ಕಿದೆ, ಇವ್ರಿಗೆ ಪಾಯಿಂಟ್ ಮೈನಸ್ ಆಗಿದೆ. 100% ತಿನ್ಬೋದು. ತಿನ್ಬಿಡ್ರು ಗೈಸ್. ಇಲ್ಲ ಅವರಿಬ್ರಿಗೂ ಒಂದೊಂದು ಪಾಯಿಂಟ್ ಇದೆ. ಇವರು ಹರ್ಷಿತಾ ಮೈನಸಲ್ಲಿದ್ದಾರೆ. ಓಕೆ, ನೆಕ್ಸ್ಟ್ ಡೇರ್. ಗೈಸ್, ಸೊ ನೆಕ್ಸ್ಟ್ ಲೊಕೇಶನ್ ಬಂದು ಸ್ಪಾ. ಈಗ ವ್ಯಾಕ್ಸ್ ಮಾಡಿಸ್ತೀವಿ. ಹುಡುಗಿರ್ಗೆ ಆಬ್ವಿಯಸ್ಲಿ ಅಭ್ಯಾಸ ಇರುತ್ತೆ ವ್ಯಾಕ್ಸು, ಬಟ್ ನೋ ರಿಯಾಕ್ಷನ್ ವ್ಯಾಕ್ಸ್. ಯಾರು ರಿಯಾಕ್ಟ್ ಮಾಡಬಾರ್ದು. ಒಂಚೂರು ಉ ಫೇಸ್ ಎಕ್ಸ್ಪ್ರೆಷನ್ ಸೇಮ್ ಇರಬೇಕು ಆ್ಯಂಡ್ ಬಾಯಿಂದ ಸೌಂಡು ಬರಬಾರ್ದು. ಧೈರ್ಯ ಇರೋರು ಯಾರು? ಬನ್ನಿ ಮತ್ತೆ. ಹೆಂಗೆ ಇದರ್ ಐಬ್ರೋ ಇದರ್ ಉಡಾನ ನೈ ಹಾತ್. ಸೊ ನಾನು ಅಲ್ಲಿ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ನೋವಾಗಬೇಕು, ಹಂಗೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಮಾಡ್ತಾರೆ ಈಗ. ರೆಡಿ, ಎಕ್ಸ್ಪ್ರೆಷನ್ ಟೈಮ್. ವಾಟ್
ನೋ ಎಕ್ಸ್ಪ್ರೆಷನ್ನು. ವಾಟ್ ಸೊ ಹರ್ಷಿತಾನು ಪಾಸು. ಎಕ್ಸ್ಪ್ರೆಷನ್ ವಾಟ್ ಗೈಸ್ ನೋ ಎಕ್ಸ್ಪ್ರೆಷನ್ ಇವ್ರದ್ದು. ಪ್ಲ್ಯಾನ್ ವೇಸ್ಟ್ ಆಯಿತು. ಸೊ ನೆಕ್ಸ್ಟ್ ಪ್ಲ್ಯಾನ್ಗೆ ಹೋಗೋಣ. ಆಲ್ 3 ವಿನ್ನರ್ಸ್. ಗೈಸ್ ನನಗೆ ಟೆನ್ಷನ್ ಆಗ್ತಿದೆ. ಜೋಲೋ ಚಿಪ್ಗೆ ಗಿವ್ ಅಪ್ ಮಾಡಿಲ್ಲ ಇವರು. ಇನ್ನು ಏನಕ್ಕೆ ಗಿವ್ ಅಪ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. 2-1 ಗೈಸ್. ಟೈಮ್ ಫಾರ್ ಅ ನೆಕ್ಸ್ಟ್ ಡೇರ್. ಹೇರ್ ಕಲರ್ ರೆಡ್. ಎಸ್ ಆರ್ ನೋ? ಫುಲ್ ಹೇರ್ ರೆಡ್. ಈ ಕಲರ್ ಯು ಕ್ಯಾನ್ ಗಿವ್ ಅಪ್. ಸಿ ದರ್ ಇಸ್ ನೋ ಫೋರ್ಸ್. ನೋ ಫುಲ್ ನಾನು ನೀವು ಸೋಲ್ಸ್ಬೇಕಲ್ಲ. ನಾನು ಅವ್ರು ಗಿವ್ ಅಪ್ ಮಾಡಿದ್ದಾರೆ. ಇನ್ನು ನೀವು ಏನೇ ಇದ್ರು ಏನೇ ಆಪ್ಷನ್ ಕೊಟ್ಟರು ಬರಂಗಿಲ್ಲ. ಏನು ಕೊಟ್ಟರು ಗಿವ್ ಅಪ್ ಅನ್ನೋ ಗಿವ್ ಅಪ್. ಆಪ್ಷನ್ಸ್ ಕೊಡ್ಬೇಕಿತ್ತು ನೀವು ಅಂದ್ರೆ ಫುಲ್ ಹೇರ್ ಅಂತ. ಗಿವ್ ಅಪ್ ಅನ್ನೋ ಗಿವ್ ಅಪ್. ಇದು ಮೋಸ. ಫುಲ್ ಹೇರ್ ಅಂದಿದ್ದಕ್ಕೆ ನಾನು ಗಿವ್ ಅಪ್ ಮಾಡಿದ್ದಪ್ಪ. ಒನ್ ಫುಲ್ ಹೇರ್. ಇಬ್ರು ಎಸ್ ಹೇಳ್ತಾ ಇದ್ದೀರಾ? ಸೊ ದಿಸ್ ವಾಸ್ ಅ ಟೆಸ್ಟ್. ನಾವು ಮಾಡಿಸ್ತಾ ಇಲ್ಲ. ಬಟ್ ದಿಸ್ ಟೂ ಆರ್ ಗೆಟಿಂಗ್ ಅ ಪಾಯಿಂಟ್ ಅಂಡ್ ಶಿ ಇಸ್ ನಾಟ್ ಗೆಟಿಂಗ್ ಅ ಪಾಯಿಂಟ್. ಸೊ ಲೆಟ್ಸ್ ಗೋ. ನನಗೆ ಇಲ್ಲಿ ಕೂತ್ಕೊಂಡ್ರೆ 3 ಅವರ್ ಹೋಗುತ್ತೆ. ಇವ್ರು ಕಲರ್ ಮಾಡಿಸಿ ನಾನು ಡ್ರೈ ಮಾಡಿಸೋ ಅಷ್ಟರಲ್ಲಿ. ಅಷ್ಟೇ ನನ್ನ ಹತ್ರ ಟೈಮ್ ಇಲ್ಲ. ನೆಕ್ಸ್ಟ್ ಡೇರ್ ಬಾಫ್ ಕಟ್. ಹೇರ್ ಕಟ್. ಬಾಫ್ ಕಟ್. ಎಸ್. ಶಾರ್ಟ್. ಎಸ್ ಆರ್ ನೋ? ಬ್ರೋ ಬಾಫ್ ಕಟ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ? 10 to 15 ಮಿನಿಟ್ಸಾ? ಬನ್ನಿ. ಎಸ್ ಆರ್ ನೋ ಬೇಗ. ಬಾಫ್ ಕಟ್. ನಿಮ್ಮದು ಶೂಟ್ ಇದೆ, ನಿಮ್ಮ ಕೆಲಸಗಳಿರುತ್ತೆ, ನಿಮ್ಮ ಮನೇಲಿ ಪರ್ಮಿಷನ್ ಕೇಳಂಗಿದ್ರೆ ಕೇಳ್ಕೊಬೋದು. ಆಮೇಲೆ ನಮಗೆ ಬೈಯಂಗಿಲ್ಲ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ನಮಗೆ ಬೈಕೊಳಂಗಿಲ್ಲ. ನಿಮ್ಮ ಚಾಯ್ಸ್ಗಳು. ಯು ಕ್ಯಾನ್ ಗಿವ್ ಅಪ್. ಹಾಂ ಬಾಫ್ ಕಟ್ ಅದು. ಲೆಟ್ಸ್ ಗೋ. ಓಕೆ ಫೈನ್. ಎಸ್ ಅಂತ ಹೇಳಿದಾರೆ. ಆಯಿತು ಬನ್ನಿ ಸ್ಟಾರ್ಟ್ ಮಾಡೋಣ. ಕೂದಲು ಬೆಳೆಸೋದು ತುಂಬ ಕಷ್ಟ. ಹುಡುಗಿರ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಹೊಡಿಬೋದು ಈ ವಿಷಯಕ್ಕೆ. ಗೈಸ್ ನಾನು ಫೋರ್ಸ್ ಮಾಡ್ತಾ ಇಲ್ಲ. ಇಟ್ಸ್ ಅ ಡೇರ್. ಅವರೇ ಒಪ್ಕೊಂಡು ಮಾಡ್ತಿರೋದು. ಪ್ಲೀಸ್ ನನ್ನ ಬೈಕೋಬೇಡಿ. ಟೈಮ್ ಇಲ್ಲ. ಬೇಗ ಮಾಡೋಕ್ಕಿಂತ 15 ನಿಮಿಷ ಆಗುತ್ತೆ. 3 ಸೀಟ್ ರೆಡಿ ಇದೆ ಇಲ್ಲಿ. ಥಿಂಕ್ ಅಬೌಟ್ ಇಟ್. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಡೌ ಅನ್ಕೊಂಬಿಟ್ಟವ್ರೆ. ಐ ಆಮ್ ವೆರಿ ವೆರಿ ಬ್ಯಾಡ್. ಗಿವ್ ಅಪ್ ಮಾಡೋಕ್ಕೆ ಅವ್ರು ಸಿಸರ್ ಇಡೋವರೆಗೂ ಟೈಮ್ ಕೊಡ್ತೀನಿ. ಇಲ್ಲ ಹಂಗೇನಿಲ್ಲ. ನೀವು ಗಿವ್ ಅಪ್ ಮಾಡಿದ್ರೆ ಮಾತ್ರ. ದಿಸ್ ಇಸ್ ರಿಯಲ್. ನೀವು ಗಿವ್ ಅಪ್ ಮಾಡಿದ್ರೆ ಮಾತ್ರ ಪಕ್ಕ ಕಟ್ಟು ಮಾಡ್ತಾರೆ. ಹಾಂ ಅವ್ರು ಮಾಡಿಸ್ತಾರೆ. ಓಕೆ ಇವ್ರದ್ದಿಲ್ಲ ಪಾಯಿಂಟು. ನಿಮ್ಮ ಕೈಲಾಗಲ್ವಾ? ಓಕೆ ಇವ್ರು ಮಾಡಿಸ್ಕೋತಾರೆ. ಅವರು ಆಗಲೇ ವಾಶ್ ಸ್ಟಾರ್ಟ್ ಆಗೋಯ್ತು. ಇನ್ನು ಕೇಳಂಗೆ ಇಲ್ಲ ಅವ್ರಿಗೆ. ಲಿಟ್ರಲಿ ಭಯ ಆಗ್ತಿದೆ. ನಿಮ್ಮ ಮನೆಯಲ್ಲಿ ನಾನು ಅವ್ರ ಅಪ್ಪ ಅಮ್ಮಗೆ ಹಾಕ್ಕೊಡ್ತೀನಿ. ಸ್ಯಾರಿ ಹಾಕೊಂಡಾಗ ಯೋಚನೆ ಮಾಡು, ಕುರ್ತಾ ಹಾಕೊಂಡಾಗ ಯೋಚನೆ ಮಾಡು, ಎಷ್ಟು ಹೆಂಗೆ ಕಾಣುತ್ತೆ ಯೋಚನೆ ಮಾಡು. ಕರೆಕ್ಟ್. ಇವ್ರು ಹೇಳ್ತಿರೋದು ಕರೆಕ್ಟ್. ನಾನೇನು ಫೋರ್ಸ್ ಮಾಡ್ತಾ ಇಲ್ಲ. ದಿಸ್ ಇಸ್ ಅ ಡೇರ್. ಅವ್ರಿಗೆ ಇಷ್ಟ ಆದರೆ ಮಾಡ್ಬೋದು. ಕನ್ನಡ ಹೆಣ್ಣಾಗಿ ಎಷ್ಟು ಚೆನ್ನಾಗಿ ಕಾಣಬೇಕು. ಲೆಂತ್ ಅಲ್ಲ ಶಾರ್ಟ್. ಬಾಫ್ ಕಟ್ ಇಸ್ ಬಾಫ್ ಕಟ್. ನಂಗೆ ಲೆಂತು ಇದೆಯೋ ಎಲ್ಲ ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ ಅದೇ ಬಾಫ್ ಕಟ್. ಸೊ ವಿಡಿಯೋಗೆ ಅವ್ರ ಅಪ್ಪ ಅಮ್ಮ ಒಪಿನಿಯನ್ ತೊಗೊಳ್ಳಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಆಮೇಲೆ ನನಗೆ ಬೈಕೊಂಬಿಟ್ರೆ ಅವ್ರ ಅಪ್ಪ ಅಮ್ಮ. ಮಾಡಿಸ್ಬಿಡು. ಅವ್ರು ಮಾಡಿಸಲ್ಲ. ನಿಮ್ಗೆ ಗೊತ್ತಾಗೋಯ್ತಾ? ನನಗೂ ಗೊತ್ತಾಗೋಯ್ತು. ಇದು ಸುಮ್ಮನೆ ಡವ್. ಇದು ಅವಾಗಲೇ ಡವ್ ಅಂತ ಗೊತ್ತಾಯ್ತು ನನಗೆ. ಮಾಡಿಸಿ ನೋಡೋಣ. ಮಾಡಿಸಿ ಹಾಂ 100% ಇವ್ರು ಮಾಡಿಸಲ್ಲ. ಎಸ್ ಆರ್ ನೋ? ಬ್ರೋ ಟ್ರೈ ಮಾಡಬೇಡಿ. ಅವರೇ ಮಾಡ್ಕೊಳ್ಳಿ. ಇವ್ರು ವಿನ್ ಆಗ್ತಿದ್ದಾರೆ. ಫೈನಲಿ ಇವ್ರು ಮಾಡಿಸ್ತಾ ಇದ್ದಾರೆ. ಈಗ ನಿಮ್ಮ ಇಬ್ಬರು ಫ್ರೆಂಡ್ಸು ನೀವು ಅಂದಿದ್ದೀರಾ. ನಿಮ್ಮಿಬ್ಬರು ಫ್ರೆಂಡ್ಸು ನಿಮಗೆ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ, ಅವರಿಬ್ಬರು ಬೇಡ ಅಂದರೆ ನಾನು ಬಿಡ್ತೀನಿ. ಬೇಡ ಅಂತ ಹೇಳಲ್ವಾ? ಬೇಡ ಅಂತೀರಾ? ಹಾಂ ದೆನ್ ಓಕೆ ಗೈಸ್ ಕ್ಲಿಯರ್. ಅವರಿಬ್ಬರು ಫ್ರೆಂಡ್ಸ್ನು ಬಿಟ್ಕೊಟ್ಟಿದ್ದಾರೆ ಅವ್ರಿಗೆ. ಸೊ ಇಲ್ಲ ಮಾಡಿಸು ಅಂತ ಅಂತಾರೆ ಅನ್ಕೊಂಡಿದ್ದೆ. 4 points. ಬಟ್ ನಿನಗೆ ಇಷ್ಟ ಇದೆ ನೀನು ಮಾಡಿಸು. ನನಗೇನು ಇಷ್ಟನೇ ಇಲ್ಲ ಆಬ್ವಿಯಸ್ಲಿ. ಟ್ರೈ ಮಾಡಿಸ್ಕೊಳ್ಳಿ. ಇವ್ರು 4 points ಇದೆ. 2 4 ಲೀಡಿಂಗಲ್ಲಿದ್ದಾರೆ. ಸ್ನೇಹ ಅವರು. ಬನ್ನಿ ಹೇರ್ ಡ್ರೈ ಆದಮೇಲೆ ನೆಕ್ಸ್ಟ್ ಟಾಸ್ಕಲ್ಲಿ ಸಿಗೋಣ. ನೀವು ಗೆಲ್ಲಬೇಕಲ್ವಾ? ಅವರಿಬ್ಬರಿಗೆ ಭಯ ಇರೋದೇನು ಅಂತ ನನಗೆ ಹೇಳಿದ್ರೆ ಆ ಡೇರ್ನ ಇಡಕ್ಕೆ ಟ್ರೈ ಮಾಡ್ತೀನಿ. ಐಬ್ರೋ ವ್ಯಾಕ್ಸ್ ಯಾರು ಮಾಡಿಸ್ತಾರೆ? ಸೆನ್ಸ್ ಇರಬೇಕು. ಜನನೂ ನನಗೆ ಬೈಬಾರ್ದು. ಐಬ್ರೋ ವ್ಯಾಕ್ಸ್ ಅಂದರೆ ಅಲ್ಲ, ಇಲ್ಲಿ ಬಿಟ್ಟು ಆಚೆನೂ ಅಷ್ಟೇ. ಎನಿಥಿಂಗ್ ಕದಿಬೇಕು. ಸೂಪರ್ ಮಾರ್ಕೆಟ್ಗೆ ಕದ್ಕೊಂಡು ಈಚೆ. ಇಬ್ರು ಅಷ್ಟೇ ಮಾಡಲ್ಲ. ಸಿಗಾಕೊಂಡ್ರೆ ನಾವು ಬರಲ್ಲ ಅಂತ ಹೇಳಿ. ಸಿಗಾಕೊಂಡ್ರೆ ನಮ್ಗೆ ಗೊತ್ತಿಲ್ಲ. ಈ ಡೇರ್ ಹೇಳಿದ್ರೆ ನನಗೆ ಜನ ಹೊಡಿತಾರೆ. ಬೇರೆ ಯಾರು ಹೇಳಿ.
ಯಾರು ರನ್ನಿಂಗ್ ರೇಸಲ್ಲಿ ಯಾರು ಫಸ್ಟ್ ಬರ್ತಾರೋ ಅವ್ರಿಗೊಂದು ಪಾಯಿಂಟ್. ಮೇಕ್ ಸೆನ್ಸ್. ಸೊ ಡೇರ್ ಏನು ಅಂದರೆ ರನ್ನಿಂಗ್ ರೇಸಲ್ಲಿ ಗೆಲ್ಲಬೇಕು ಅಂತ. ಗುಡ್ ಡೀಲ್. ಎಸ್, ಇದು ಎಲ್ಲರೂ ಭಯ ತಿಳ್ಕೊಳ್ಳೋ ಪ್ಲ್ಯಾನ್ ಅಷ್ಟೇ. ಮೇಘನಾಗೆ ಓಡಿ ಗೆಲ್ಲೋದು ಗೊತ್ತು, ಇನ್ನೇನಾದರೂ ಅವ್ರ ಮೈನಸ್ ಇರ್ತಾರೆ, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಟೂ ಸಿಂಪಲ್. ನೀವು 3 ಜನ ಒಂದು ಫುಡ್ ಡಿಸೈಡ್ ಮಾಡ್ತೀರಾ, ಆ ಫುಡ್ನ ಯಾರು ಜಾಸ್ತಿ ಪ್ಲೇಟ್ ತಿಂತಾರೆ ಅವ್ರು ವಿನ್ನರ್ ಆಗ್ತಾರೆ. ಗೈಸ್ 3 ಪ್ಲೇಟ್ ಆರ್ಡರ್ ಮಾಡಿದ್ದೀವಿ. 3 ಪ್ಲೇಟ್ ತಿಂದ ಮೇಲೂ ಇನ್ನೂ ತಿನ್ನೋ ಅಷ್ಟು ತಾಕತ್ತಿದೆ ಅಂದರೆ ಇನ್ನೂ ಆರ್ಡರ್ ಮಾಡೋಣ. ಬಟ್ ಯಾರು ಗಿವ್ ಅಪ್ ಮಾಡ್ತಾರೆ ನೋಡೋಣ. ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ. ಗಿವ್ ಅಪ್ ಮಾಡೋಕ್ಕೆ ಈಗಲೂ ಗಿವ್ ಅಪ್ ಮಾಡ್ಬೋದು. ಆಮೇಲೆ ನಿಮ್ಮ ಹೊಟ್ಟೆ ಹಾಳು ಮಾಡ್ಕೋಬೇಡಿ. ಇಸ್ ಜಸ್ಟ್ ಅ ಟಾಸ್ಕ್. ಈ ಪಾನಿಪುರಿ ಬೇಕಿದ್ರೆ ಪಾರ್ಸಲ್ ಮಾಡಿ ಮನೆಗೆ ತೊಗೊಂಡೋಗಿ ನಾವು ತಿಂತೀವಿ. 2ನೇ ಪ್ಲೇಟ್ ಖಾಲಿ ಮಾಡಿದ್ರು ಇವ್ರದ್ದು 2ನೇದು ಇವ್ರದ್ದು ಮುಗೀತು. ಇವ್ರೊಬ್ರದ್ದು 1 ಪೀಸ್ ಇದೆ. 3ನೇ ಪ್ಲೇಟ್ಗೆ ಹೋಗ್ತಾ ಇದ್ದಾರೆ. ಶೋರಾ? ಹೊಟ್ಟೆ ಕೆಡುತ್ತೆ. ಅಂಕಲ್ ಆಂಟಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಅವ್ರು ಕೇಳ್ತಾ ಇಲ್ಲ. ಗೈಸ್ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಅವ್ರು ಕೇಳ್ತಾ ಇಲ್ಲ. ಗೈಸ್ 3 ಪ್ಲೇಟ್ ಕಂಪ್ಲೀಟೆಡ್. 3 ಪ್ಲೇಟ್ ಕಂಪ್ಲೀಟು. ಇನ್ನೊಂದು 2 ಪೀಸ್ ಇದೆ. ಇದು 3 ಪಾನಿಪುರಿ ಹೇಳಿದ್ದೀವಿ. ಅದನ್ನು ತಿಂತಾರ ನೋಡೋಣ. ಇನ್ಯಾವತ್ತೂ ಪಾನಿಪುರಿ ತಿನ್ನಲ್ಲ. ನೆವರ್ ಇನ್ ಮೈ ಲೈಫ್ ಟೈಮ್. ಗೈಸ್ ದಿಸ್ ಇಸ್ ನಾಟ್ ಹೆಲ್ತಿ. ಪ್ಲೀಸ್ ಯಾರು ಟ್ರೈ ಮಾಡಿಬಿಡಿ. ಅವರೇ ರಿಸ್ಕ್ ತೊಗೋತಾ ಇದ್ದಾರೆ. ಇಷ್ಟೊಂದೆಲ್ಲ ತಿನ್ನೋದು ಒಳ್ಳೇದಲ್ಲಪ್ಪ. ಆಗುತ್ತಾ ಆಗಲ್ವಾ? ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ. ಯೋಚನೆ ಮಾಡಿ. 10,000 ರೂಪಾಯಿ ಕ್ಯಾಶ್ ಪ್ರೈಸ್ಗೆ ಕೆಟ್ಟರೂ ಪರವಾಗಿಲ್ಲ. ಏನೂ ಆಗ್ದಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ದಂಗೆ ಚೆನ್ನಾಗಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಇವನೇ ಕಾರಣ. ಹಾಂ, ಇವರಿಬ್ರು ಆಲ್ಮೋಸ್ಟ್ ಈಕ್ವಲ್ ಇದ್ದಾರೆ. 5ನೇ ಪ್ಲೇಟು 5th ಪ್ಲೇಟ್ ತಿಂತಾರೆ. 5ನೇ ಪ್ಲೇಟ್ ಅದು 35 ಪೀಸ್ ಆಫ್ ಪಾನಿಪುರಿ ತಿಂತಾರೆ ಅವರು. ಅಣ್ಣ ಬೇಗ ಕ್ಲೋಸ್ ಮಾಡ್ಬೋದು ಅಂತ ಖುಷಿ ಆಗ್ತವ್ರು ಇವತ್ತು. ಅಲ್ಲಿ ನೋಡಿ ನಗ್ತಾ ಇದ್ದಾರೆ. ಅಮ್ಮ ತಾಯಿ ಹ್ಞೂ ಅಂತವ್ರೆ. ನನಗೆ ಭಯ ಆಗ್ತೈತಿ ಇಲ್ಲಿ. ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಪಾಪ ಈ ರೇಂಜಿಗೂ ತಿನ್ಬೋದಾ ಅಂತ ನಂಗೆ ಇವತ್ತು ಅನ್ನಿಸ್ತಿದೆ. ಒಂದು ಡೇರು ಒಂದು ಹುಡುಗಿರಿಗೆ ಈಗೋ ಹರ್ಟ್ ಆದರೆ ಯಾವ ರೇಂಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. 3 ಜನ ಫ್ರೆಂಡ್ಸ್ ಮಧ್ಯದಲ್ಲೇ ಈ ರೇಂಜಿಗಿದ್ರೆ ಇನ್ನು 3 ಜನ ರ್ಯಾಂಡಮ್ ಹುಡುಗಿರನ್ನ ಕರ್ಕೊಂಬಂದ್ರೆ ಏನಾಗ್ಬೋದು? ನೀವು ಗಿವ್ ಅಪ್ ಮಾಡಿದ್ರೆ ಈಗ ಅವರಿಬ್ಬರ ಮಧ್ಯೆ ಒಂದು ರೇಸ್ ನಡೆಯುತ್ತೆ. ಯಾರು ಬೇಗ ತಿಂತಾರೋ ಅವ್ರು ವಿನ್ನರ್ ಆಗ್ತಾರೆ. ವಿ ಕ್ಯಾನ್ ಎಂಡ್ ದ ಗೇಮ್ ಇಫ್ ಯು ಗಿವ್ ಅಪ್ ಬಿಕಾಸ್ ಯು ಆರ್ ಟೂ ಮಚ್ ಬಿಹೈಂಡ್. ನೀವು ಇನ್ನೊಂದು ಪ್ಲೇಟ್ ತರಿಸ್ಬೇಕು 4 ತಿಂದು. ಯು ನೋ ಯು ಕ್ಯಾಂಟ್ ವಿನ್. ಥಿಂಕ್ ಅಬೌಟ್ ಇಟ್. ಅವರಿಬ್ಬರ ಮಧ್ಯೆ ರೇಸ್ ನಡೆಯುತ್ತೆ. ಯಾರು ಬೇಗ ತಿಂತಾರೋ ಯಾವಾಗಲೂ ಇಲ್ಲಿ ನೀವು ಗಿವ್ ಅಪ್ ಮಾಡ್ತೀರಾ? ಗಿವ್ ಅಪ್ಪಾ? ಗಿವ್ ಅಪ್. ಓಕೆ ಗೈಸ್, ಸೊ ಈಗ ರೇಸ್ ಸ್ಟಾರ್ಟ್ ಮಾಡೋಣ. 2, 1 ಸ್ಟಾರ್ಟ್. ಯಾರು ಬೇಗ ತಿಂತಾರೋ ಅವ್ರು ವಿನ್ ಆಗ್ತಾರೆ 1 ಪಾಯಿಂಟ್. ಇವ್ರು ಗಿವ್ ಅಪ್ ಮಾಡಿದ್ದಾರೆ. ಅಯ್ಯೋ ಇವರು ಆರಾಮ್ಸೆ ಭಯ ಆಗ್ತಿದೆ ಗೈಸ್, ನನ್ನ ಮೇಲೆ ಹಾಕ್ಬಿಟ್ರೆ ಅಂತ. ಗೈಸ್ ಎರಡು ಹರ್ಷಿತಾ ಆಲ್ಮೋಸ್ಟ್ ಲೀಡಲ್ಲಿದ್ದಾರೆ. ಫುಲ್ ಅಗಿಬೇಕು. ಇಟ್ಸ್ ಅಬೌಟ್ ಗೇಮ್. ಯಾನೆ ವಿನ್ನರ್. ಕಂಗ್ರಾಟ್ಸ್. 2, 3, 4. ಸೊ ಈಗ ನೀವು ಗೆಲ್ಬೇಕಲ್ವಾ? ನಿಮ್ಮ ಪ್ರಕಾರ ಏನು ಡೇರ್ ಕೊಟ್ಟರೆ ಅವರಿಬ್ರು ಸೋಲ್ತಾರೆ? ಇಬ್ರು ಲೆಮನ್ ತಿನ್ನಲ್ಲ. ಫುಲ್ ಒಂದು 3 ಲೆಮನ್ಸ್ ಫುಲ್ ಖಾರದ ಪುಡಿ ಜೊತೆ ಮಿಕ್ಸ್ ಮಾಡ್ತೀನಿ. ನೀವು ತಿಂತೀರಾ ಅದನ್ನ? ಬರೀ ಲೆಮನ್ ಥಿಂಕ್ ಸಮಥಿಂಗ್ ವಿಚ್ ಯು ಕ್ಯಾನ್ ಡೂ ಆ್ಯಂಡ್ ದೇ ಕಾಂಟ್ ಡೂ. ನೀವು ಮಾಡಿ ನಿಮಗೆ ಪಾಯಿಂಟ್. ಹ್ಯಾವ್ 2 or 3 ಲೆಮನ್ಸ್. ನೀವು 3 ಲೆಮನ್ ತಿನ್ನೋಕ್ಕಾಗುತ್ತಾ? ಶೋರ್. ಈಗ ಇದಷ್ಟು ಪಾನಿಪುರಿ ತಿಂದಮೇಲೆ ತಿಂತೀನಿ. ಆಮೇಲಿಂದ ತಿಂತೀನಿ, ಆಮೇಲೆ ನೋಡ್ಕೊಳ್ಳೋಣ. ಗೊತ್ತಿಲ್ಲ, ತಿಂತೀನಿ. ಅಲ್ಲ, ಬಟ್ ಥಿಂಕ್ ಸಮಥಿಂಗ್ ಸೇಫ್. ವಾಟ್ ಕ್ಯಾನ್ ವಿ ಡೂ? ಹರ್ಷಿತಾ ಅವರೇ, ಈಗ ನೀವು ಗೆಲ್ಲಬೇಕು ಅಂದರೆ ಅವರಿಬ್ಬರು ಏನು ಮಾಡ್ತಾರೆ, ಏನು ಡೇರ್ ಕೊಟ್ಟರೆ ಮಾಡಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಅದನ್ನ ಹೇಳಿ. I think change in their bodies like that, like something. ಚೇಂಜಿಂಗ್ ದರ್ ಬಾಡಿ ಲೈಕ್ ಅಂದರೆ ನೇಲ್ ಹಾರ್ಡ್, ಲೈಕ್ ಆ ಥರ ಏನಾದರೂ ಕಟ್ ಮಾಡ್ಕೊಳ್ಳೋದು, ಲೈಕ್ ಆ ಥರ ಏನಾದರೂ, ಲೈಕ್ ಆ ಥರ ರಿಲೇಟೆಡ್. ಅಲ್ಲ, ಬೇರೆ ಯಾರು ಹೇಳಿ. ಅವ್ರು ಇಬ್ಬರು ನೇಲ್ ಮಾಡಿಸಿದಾರಾ? ದೇ ಲವ್ ದಟ್, ಬಟ್ ಇಬ್ಬರು ಅಕ್ರಲಿಕ್ ನೇಲ್ಸ್ ಮಾಡಿಸಿದ್ದಾರೆ. ಕಟ್ ಮಾಡಿ ನೇಲ್ಸ್ ಮಾಡಿಸಿದ್ದಾರೆ. ಇಬ್ಬರು ಮಾಡಿಸಿದಾರಾ? ಇಬ್ಬರು ಇದೆ. ಸ್ನೇಹ ಒಪ್ಪಲ್ಲ. ಸ್ನೇಹ ಇಸ್ ಓಕೆ ಫಾರ್ ಕಟಿಂಗ್. ಇಬ್ಬರು ಮಾಡಿಸಿದಾರಾ? ಇಬ್ರು ಮಾಡಿಸಿಲ್ಲ ಬ್ರೋ, ಒಬ್ರು ಮಾಡಿಸಿದ್ದಾರೆ, ಒಬ್ರು ಬೆಳೆಸಿದ್ದಾರೆ. ಶಿ ಇಸ್ ಇಂಟ್ರೆಸ್ಟೆಡ್, ರಿಯಲ್ ನೇಲ್. ಸೊ ಇಬ್ರು ಕೂಡ. ಓಕೆ, ಲೆಟ್ಸ್ ಗೋ. 3 ಜನನು ನೇಲ್ ಕಟ್ ಮಾಡ್ಕೋಬೇಕು. ಎಸ್ ಆರ್ ನೋ? ಪಕ್ಕಾ ಪ್ರೀ ಪ್ಲಾನ್ ಇದು. ಎಸ್ ಆರ್ ನೋ? ಎಸ್ ಆ? ಎಸ್. ಎಸ್ ಆರ್ ನೋ? ಎಸ್ ಆ? ಎಸ್ ಆ? ಬಿಕಾಸ್ ಎಸ್ ಆರ್ ನೋ? ಇದು ಪಕ್ಕಾ ಪ್ರೀ ಪ್ಲಾನ್.
ಚೆನ್ನಾಗಿ ಮಾಡಿಸಿದೀನಿ. ಇದು ಒಂದ್ ಸೆಕೆಂಡ್ ಇದು ಇವ್ರು ಹೇಳಿರೋದು, ನಾನು ಹೇಳಿರೋದಲ್ಲ. ಅವ್ರ ನೇಲ್ ಒರಿಜಿನಲ್ಲು, ಅವ್ರು ಕಟ್ ಮಾಡಲ್ಲ ಅಂದ್ರು. ಹೇಳಿ ಎಸ್ ಆರ್ ನೋ? ಇದು ಫೇರ್ ಅಲ್ಲ ಅಪ್ಪ, ಇಬ್ರ ಹತ್ರ ನೇಲ್ಸ್ ಇಲ್ಲ. ಎಲ್ಲಿ ನಿಮ್ ನೇಲ್ಸ್ ತೋರಿಸಿ ನಾನಿವಾಗ ಗೈಸ್. ನೋಡಿ ಇವರು ಒರಿಜಿನಲ್ ನೇಲ್ಸ್ ಇವ್ರದ್ದು. ಒರಿಜಿನಲ್ ಬೆಳೆಸ್ತಾ ಇದ್ದೆ, ಬಟ್ ಎಲ್ಲಿ ಬೆಳೆಸ್ತಾ ಇದ್ದೀನಿ. ಬೆಳೆಸ್ತಾ ಇದ್ದೀರಾ ದುಡ್ಡು ಕಟ್ ಮಾಡಿಸಿರೋದು ಇದು. ನೋನಾ? ನೋ. ಎಸ್ ಆರ್ ನೋ? ಸ್ಯಾಮ್ ಇದು ನಿಜ ಸ್ಯಾಮ್, ಇದು ತುಂಬಾ ಡಬ್ಬ ಗೇಮ್. ಇದು ನೇಲ್ಸ್ ಕಟ್ ಮಾಡೋದೆಲ್ಲ ಏನು, ನೇಲ್ಸ್ ಕಟ್ ಮಾಡೋದೆಲ್ಲ ವೇಸ್ಟ್. ನೋಡ್ ನೆಕ್ಸ್ಟ್ ನೀನು ಟಾರ್ಗೆಟ್ ಮಾಡಿದಾಳೆ ಅವಳು. ಇದು ಮಾಡಿಸ್ಬೋದು. 10,000 ಗೆದ್ರೆ 2,000 ಕೊಟ್ರೆ ನೇಲ್ಸ್ ಮಾಡಿಸ್ಬೋದು. ನೋನಾ? ಎಸ್ ಮಾಡಿದಾರಲ್ಲ. ಇದಕ್ಕಿನ್ನ ಮಾಡೋಕ್ಕಾಗಲ್ಲ. ಫಿಂಗರ್ ಕಟ್ ಮಾಡ್ಕೋಬೇಕಂದ್ರೆ ತೋರಿಸಿ. ಇನ್ನ ಮಾಡ್ತಿದ್ದಾರೆ. ಓ ಪಾಪ ಇವ್ರು ಬೆಳೆಸಿದ್ದು. ರೈಟ್ ಹ್ಯಾಂಡಲ್ ನಾನು ಬೆಳೆಸಲ್ಲ. ಎಷ್ಟು ದಿನ ಬೇಕಿತ್ತು ಬೆಳ್ಸಕ್ಕಿದು? 1.5 ತಿಂಗಳು. 1.5 ತಿಂಗಳು ಎಫರ್ಟ್. ಓಕೆ, ಎನಿವೇಸ್ ನೆಕ್ಸ್ಟ್ ಇನ್ನೊಂದು ಡೇರ್ ಇದೆ. ನಿಮ್ಮ ಫ್ರೆಂಡ್ ಕೊಟ್ಟಿರೋದು ಗೊತ್ತು. ಯಾರು? ಗೊತ್ತು ಅಲ್ಲ. ಯಾಕ್ರಿ? ನೆಕ್ಸ್ಟ್ ಅವ್ರ ಫ್ರೆಂಡ್ ಒಂದು ಡೇರ್ ಕೊಟ್ಟಿದ್ದಾರೆ, ಅದು ಟ್ರೈ ಮಾಡೋಣ. ನೀನೇನು ಕೊಟ್ಟಿದ್ಯಾ ಡೇರ್? ಅದೆಲ್ಲ ಹೇಳಲ್ಲ ಅವರು. ಮುಟ್ಬಿಟ್ಟು ವಾಪಸ್ ಓಡ್ ಬರೋರು ಫಸ್ಟ್. 3, 2, 1 ಗೋ. ಅಯ್ಯೋ 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 ಬಿದ್ರು ಗೈಸ್, ಬೀಳ್ತಾ ಇದ್ರು ಗೈಸ್, ಭಯ ಆಗೋಯ್ತು ನನಗೆ. ಬನ್ನಿ ಫಸ್ಟ್ ಬರೋರು. ಓಕೆ ಗೈಸ್, ಸೊ 1 ಪಾಯಿಂಟ್ ಇವ್ರಿಗೆ, 1 ಪಾಯಿಂಟ್ ಇವ್ರು, ಯಾರಿಗೂ ಪಾಯಿಂಟ್ ಇಲ್ಲ. ಸೊ 3, 4, 5 ನೋಡೋದು ನೋಡಿ ನನಗೆ ಸುಸ್ತಾಯಿತು. ಓಕೆ ಗೈಸ್, ಸೊ ಈಗ 3 ಆಪ್ಷನ್ ಇದೆ. ಸೊ 2 ಆಪ್ಷನ್ ಇದೆ. ಒಂದು ವಿಡಿಯೋನ ಕಂಟಿನ್ಯೂ ಮಾಡೋದು, ಇಲ್ಲ ಅಂದರೆ 5 ಪಾಯಿಂಟ್ಸ್ ಬಂದಿರೋ ಸ್ನೇಹನ ವಿನ್ನರ್ ಅಂತ ನಾವು ಅನೌನ್ಸ್ ಮಾಡೋದು. ಸೊ ನೀವಿಬ್ಬರು ಡಿಸೈಡ್ ಮಾಡಿ, ಸ್ನೇಹನ ವಿನ್ನರ್ ಆಗಿ ಅನೌನ್ಸ್ ಮಾಡಬೇಕಾ, ಇಲ್ಲಾಂದರೆ ಇನ್ನೂ ಕಂಟಿನ್ಯೂ ಮಾಡ್ತೀರಾ ಡೇರ್ಸ್ನ ಅಂತ. ಗಿವ್ ಅಪ್ಪ ಇಷ್ಟು ಬೇಗ? ಇನ್ನೊಂದು ಗೇಮ್ ಮಾಡಿದ್ರು ಅವಳೇ ಅದೆಲ್ಲ ಹೇಳಲ್ಲ. ಫೈನಲ್ ಆಗಿ 10 ಪಾಯಿಂಟ್ಸ್ ರೀಚ್ ಆಗೋರ್ಗೂ ಆಡಿಸ್ತೀನಿ. ಸರಿ ಗೈಸ್, ನನಗೆ ಗೊತ್ತು ಈಗೇನು ಮಾಡಬೇಕು ಅಂತ. 3 ಚಿಲ್ಲೀಸ್ ತೊಗೊಂಬನ್ನಿ. ತಿಂತೀರಾ ತಿನ್ನಲ್ವಾ? ಜ್ಯೂಸ ತಗೊಂಬನ್ನಿ, ಗ್ಲಾಸಲ್ಲಿ ಇರೋದು 3. ನಾವು ಒಂದಷ್ಟು ಹಾಗಲಕಾಯಿ, ರ್ಯಾಡಿಶು, ಅದು ಇದು ಏನೋ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಸಿದ್ದೀವಿ. ಸೊ ಆ ಜ್ಯೂಸ್ನ ಯಾರು ಕುಡಿತಾರೆ, ಫಸ್ಟ್ ಕುಡಿದು ಮುಗಿಸ್ತಾರೆ, ಅವ್ರಿಗೊಂದು ಪಾಯಿಂಟ್ ಸಿಗುತ್ತೆ. ಇಲ್ಲ ನೀವಿಬ್ಬರು ಗಿವ್ ಅಪ್ ಮಾಡ್ಬೋದು, ಯಾರಾದರೂ ಗಿವ್ ಅಪ್ ಮಾಡ್ಬೋದು. ಪ್ಲೀಸ್ ಲೆಟ್ ಮೀ ನೋ. ಫುಲ್ ಕುಡಿಬೇಕು. ಪಾ ಹಸಿ ತರಕಾರಿ ವಾಸನೆ. ಸುಲ್ದ್ಬಿಟ್ಟು ಹಾಕಿದ್ದೀರಾ ಇಲ್ವೋ? ಸುಲ್ದಿದ್ದೀರಾ? ರೆಡಿನಾ? 3 ಕಾಂಪಿಟೇಷನ್ ಇಲ್ಲ. ವಾಂತಿ ಹಾಕಿದ್ರೆ ಡಿಸ್ಕ್ವಾಲಿಫೈ, ಹೇಳ್ತಾ ಇದ್ದೀನಿ, ಡಿಸ್ಕ್ವಾಲಿಫೈ. ಗಿವಪ್ಪ ಹಾಡ್ತೀನಿ. ಕುಡಿತೀರಾ? ನೀವು ಕುಡಿತೀರಾ? ನೀವು ಗಿವಪ್ಪ. ಈ ಸರಿ ಲೂಸ್ ಮಾಡೋರು ಗೇಮ್ ಬಿಟ್ಟೆ ಹೋಗ್ತಾರೆ ಅಂತ ಅರ್ಥ. ಕೇಳ್ತೀನಿ, ಅವ್ರು ಅಕಸ್ಮಾತ್ ಕುಡಿಬೇಕಾದ್ರೆ ಉಗಿದ್ರು ಏನೇ ಮಾಡಿದ್ರು ಡಿಸ್ಕ್ವಾಲಿಫೈ. ಫುಲ್ ಕುಡಿಲೇಬೇಕು. ಕ್ವಿಟ್ಟಿಂಗ್ ದ ಗೇಮ್. ದಿಸ್ ಗೇಮ್ ಯು ವಿಲ್ ನಾಟ್ ಡ್ರಿಂಕ್. ಗಿವ್ ಅಪ್. ನೀವು ಕುಡಿತೀರಾ? ನೀವು ರೆಡಿನಾ? ಅಮ್ಮ ಅಯ್ಯೋ, ಸೋಫಾ ಗೀಪ ಹಾಳು ಮಾಡಿದ್ರೆ ಅಷ್ಟೇ. ಬನ್ನಿ, ವಾಶ್ರೂಮ್ ಹತ್ರನೇ ಬಂದ್ಬಿಡಿ ಡೈರೆಕ್ಟಾಗಿ. ಬೀಳ್ಸಿದ್ರೆ ಡಿಸ್ಕ್ವಾಲಿಫೈ. ಡಿಸ್ಕ್ವಾಲಿಫೈ ಬೀಳ್ಸಿದ್ರೆ. ಏನೇ ಪ್ರಾಬ್ಲಮ್ ಆದರೂ ಓಡೋಗೋಕೆ ಈಸಿ ಆಗುತ್ತೆ. ಸ್ಟಾರ್ಟ್. ಆರಾಮ್ಸೆ. ಬೇಡ ಅಂದರೆ ಬಿಡ್ಬೋದು. ಈ ರೇಂಜಿಗೂ ಈಗೋ ಇರುತ್ತಾ ಹುಡುಗಿರಿಗೆ ಅಂತ ಅನಿಸ್ತಿದೆ ನಂಗೀಗ. ಚೆನ್ನಾಗಿದೆಯಾ? ಹೆಂಗಿದೆ ಟೇಸ್ಟ್? ನಮ್ಮ ಮನೆ ಡೋರು. ಇದರಲ್ಲಿ ಏನಿಲ್ಲ, ತರಕಾರಿ ಇದೆ, ಅದು ನಿಮ್ಮ ವಿಡಿಯೋನ ಹಾಕ್ತೀವಿ ಏನಿದೆ ಅದರಲ್ಲಿ ಅಂತ ನೋಡಿ. ಕುಡಿದು ಮುಗಿಸೋರು ಇಬ್ಬರಲ್ಲಿ ಒಬ್ರು ಗೇಮಲ್ಲಿ ಇರ್ತಾರೆ. ನನಗೆ ಎರಡಾಕಿದ್ದೀರಾ ಬ್ರೋ? ಗೊತ್ತಾಗ್ತೈತೆ. ಓ ಗೈಸ್, ಶಿವಾನ್ ಕ್ಲಿಯರ್ಲಿ ವಿನ್ನರ್. ಮೇಘನಾ? ಓಕೆ
ಅಷ್ಟೇ, ಇನ್ನೊಂದು ಆಡಿದ್ರೆ ವಿನ್ನರ್. ಗೈಸ್ ಈಗ ಇವರು 5 ಇದ್ದಾರೆ, ಇವರು 5 ಇದ್ದಾರೆ. ಸೊ ಈಗ ಒಂದು ಆಡಿ ಗೆದ್ದರೆ ಅವ್ರು ವಿನ್ ಆಗ್ತಾರೆ. ಬನ್ನಿ ಅದೇನು ಅಂತ ಈಗ ನೋಡೋಣ. ಈಗ ನಾವು ಮೇಘನ ಹೆಲ್ಪ್ ತೊಗೋತಾ ಇದ್ದೀವಿ. ಮೇಘನ ಈ ಮ್ಯಾಚಲ್ಲಿ ಸೋತಿರೋದ್ರಿಂದ ಅವರಿಬ್ಬರು ಟೈ ಬ್ರೇಕರಲ್ಲಿದ್ದಾರೆ. ಈಗ ಒಂದು ಮ್ಯಾಚ್ ಗೆಲ್ತಾರೆ ಅವರು. ಸೊ ಈಗ ಡಿಸೈಡ್ ಮಾಡ್ತಾರೆ ಯಾರು ವಿನ್ನರು ಅಂತ. ನೀವೇನಾದರೂ ಒಂದು ಒಳ್ಳೆ ಕ್ರೇಜಿ ಡೇರ್ ಕೊಟ್ಟರೆ ಅದನ್ನು ನಾವು ಕೊಡ್ತೀವಿ. ಅವರಿಬ್ರಿಗೂ ಫುಲ್ ಕತ್ಲ ಅಂದರೆ ಭಯ. ಇಬ್ರಿಗೂ 2 ಫೋನ್ ಕೊಡಿ. ಟೆರೆಸ್ ಮೇಲೆ ಹೋಗಿ ಸಪ್ರೇಟ್ ಟೆರೆಸ್ ಮೇಲೆ ಹೋಗಿ ಒಂದು 10 ನಿಮಿಷ ಅಲ್ಲೇ. ಎನಿಥಿಂಗ್ ಎಲ್ಸ್? ನೆಕ್ಸ್ಟ್ ಡೇರ್ ತುಂಬ ಸಿಂಪಲ್ಲು. ನೀವು ನಿಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ ನಾನೊಂದು ಹುಡುಗನ ಲವ್ ಮಾಡ್ತಾಯಿದ್ದೀನಿ, ಅವನಿಲ್ಲ ನಾನು ಸತ್ತೋಗ್ತೀನಿ, ಅವನಿಗೆ ನಾನು ಕಂಡ್ರೆ ಇಷ್ಟ ಇಲ್ಲ, ಅವ್ನು ನನಗೆ ಬೇಕೇ ಬೇಕು ಅಂತ ಹೇಳ್ಬೇಕು. ಯಾರು ಓಕೆ ಇಲ್ಲ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ. ಇಬ್ಬರು ಟೈಯಲ್ಲಿದ್ದೀರಾ 5-5 ಸೀರಿಯಸ್ ಆಗುತ್ತಾಗಲ್ವಾ? ಮಾಡಿ ಫಸ್ಟ್ ಯಾರು ಮಾಡ್ತೀರಾ? ಮಾಡಿ ಫಸ್ಟ್ ನೀವು ಮಾಡಿ. ತುಂಬ ಎಕ್ಸೈಟೆಡ್ ಆಗಿದ್ದೀರಲ್ಲ, ಮೈಕ್ ಇಟ್ಕೊಳ್ಳಿ, ಸ್ಪೀಕರ್ ನಂಗೆ ಆಗ್ತಿಲ್ಲ. ಪಪ್ಪ ಏನೋ ಹೇಳ್ಬೇಕು. ಪಪ್ಪ ಏನು ಗೊತ್ತಾ, ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ. ಹಲೋ ಪಪ್ಪ. ಸೀರಿಯಸ್ ಅನ್ಕೊಂಡಿದ್ದಾರೆ. ಹಲೋ ಪಪ್ಪ ಸುಮ್ಮನೆ ಪಪ್ಪ ಪ್ರ್ಯಾಂಕ್ ಅಷ್ಟೇ, ಇದೆಲ್ಲ ಯೂಟ್ಯೂಬ್ ವಿಡಿಯೋ ಬ್ರೋ, ಮಾತಾಡಿ. ಹಲೋ ಸರ್, ಪ್ರ್ಯಾಂಕ್ ಮಾಡ್ತಿದ್ವಿ, ರಿಯಲ್ ಅಲ್ಲ. ಪಪ್ಪ ಲಿಸನ್, ಸ್ಯಾಮ್ ಸಮೀರ್ ಅಂತ ಓಕೆನಾ, ಅವರು ಒಂದು ಯೂಟ್ಯೂಬ್ ವ್ಲಾಗ್ ಮಾಡ್ತಿದ್ದಾರೆ ಆಯ್ತಾ. ಮೇಘನನ್ ಕೇಳಿಸಿ ನಾನು ಯಾರು ಲವ್ ಮಾಡ್ತೀರಾ ಪಪ್ಪ? ಇಲ್ಲ ಪಪ್ಪ, ಸುಮ್ಮನೆ ಪಪ್ಪ ಹೇಳಿದ್ದು. ಪಪ್ಪ ನಾನು ಎಲ್ಲಪ್ಪ ಲವ್ ಮಾಡ್ತೀನಿ ಬ್ರೋ, ಮಾತಾಡಿ. ಸರ್ ಪ್ರ್ಯಾಂಕ್ ಮಾಡಿದ್ದು ಸರ್. ಹಲೋ ಪಪ್ಪ, ಪ್ರ್ಯಾಂಕ್ ಅಷ್ಟೇ, ಯೂಟ್ಯೂಬ್ ವಿಡಿಯೋಗೆ ನಾನು ಫುಲ್ ವಿಡಿಯೋ ಕಳಿಸ್ತೀನಿ ಆಯ್ತಾ. ಒಂದು 6 ಪ್ಲೇಟ್ಸ್ ಪಾನಿಪುರಿ ತಿಂತೀನಿ ಪಪ್ಪ, ಪ್ರ್ಯಾಂಕಿಗೆ ವಿಡಿಯೋಗೋಸ್ಕರ. ಸರಿ ಪಪ್ಪ, ಆಯ್ತು. ಗೈಸ್ ಅವ್ರ ಅಪ್ಪ ಸೀರಿಯಸ್ ಆಗ್ಬಿಟ್ರು ಬ್ರೋ. ನನಗೆ ಒಂದು ಸೆಕೆಂಡು ಟೆನ್ಷನ್ ಆಗೋಯ್ತು. ನಿಮ್ದೇನು ಸೀರಿಯಸ್ ಆಗಲ್ಲ ತಾನೆ? ನಮ್ಮಪ್ಪ ಯಾರು ಏನು ಅಂತೆಲ್ಲ ಕೇಳ್ತಾರೆ. ಏನಾದ್ರು ಸ್ಟೋರಿ ಹೇಳಿ, ನಿಮ್ಮ ಕ್ರಶ್ ಹೆಸರು ಏನಾದ್ರು ಹೇಳಿ. ಅಪ್ಪಂಗೆ ಕೊಡಿ, ಒಂದು ನಿಮಿಷ ಕೊಡಿ, ನಮ್ಮಮ್ಮ ಸಾಯಿಸ್ತಾರೆ. ಒಂದು ನಿಮಿಷ ಹೊರಗೆ ಬನ್ನಿ ಅಪ್ಪ. ಅಮ್ಮನ ಮುಂದೆ ಮಾತ್ರ ಮಾತಾಡ್ಬೇಡಿ, ಹೊರಗೆ ಬನ್ನಿ. ಅಪ್ಪ ನಿಜ ಹೊರಗೆ ಬನ್ನಿ, ಹೊರಗೆ ಬರಪ್ಪ ಪ್ಲೀಸ್ ಅಪ್ಪ. ಅಮ್ಮ ಮುಂದೆ ಇರಬೇಡಿ, ಬನ್ನಿ ಈ ಕಡೆ ಪ್ಲೀಸ್, ಬನ್ನಿ ಈ ಕಡೆ. ನಿಜ ನನ್ನ ಮೇಲೆ ನನಗೂ ಅಮ್ಮ ಇದ್ದಾರ ಅಲ್ಲಿ. ಪಪ್ಪ ಏನು ಗೊತ್ತಾ ಪಪ್ಪ, ಅಪ್ಪ ನಂಗೊಂದು ಹುಡ್ಗನ್ನ ಇಷ್ಟಪಡ್ತಾ ಇದ್ದೀನಿ, ಅವ್ನು ನನ್ನನ್ನು ಇಷ್ಟಪಡ್ತಾ ಇಲ್ಲ ಅಪ್ಪ. ಅಮ್ಮ ಅವರಾ? ಅಪ್ಪ ಒಂದು ಹುಡ್ಗನ ಇಷ್ಟಪಡ್ತಿದ್ದ, ಅವ್ನು ನಾನು ಇಷ್ಟಪಡ್ತಿಲ್ಲ. ಯಾರು ಬೇಡಪ್ಪ, ಮಾತು ಕೇಳೋ, ನಂದು ಕೇಳೋ ಮಾತು. ಯಾರನ್ನು ಬೇಡ, ಇಷ್ಟ ಬೇಡ. ಅಪ್ಪ ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು ವಿಡಿಯೋಗೋಸ್ಕರ. ಬಾಯ್. ಟಾಕ್ ಟೈಮ್. ಇಲ್ಲ ನೋ ಟಾಕ್ ಟೈಮ್. ಟೆನ್ಷನ್ ಆಗ್ತಾರೆ. ನಾನು ಹಿಡಿಯೋಕೆ ಹೋಗಿಲ್ಲ, ನಾನು ಟೆನ್ಷನ್ ಆಗೋಯ್ತು ಪಾಪ. ಅಲ್ಲೇ ಇವರೇ ಮೇಘನ ಕಡಪ್ಪ ಇದೆ ಹಿಡಿಯೋಕೆ. ಮೇಘನ ಅಂಕಲ್ ಬಾಯ್. ಅಯ್ಯೋ, ನಮ್ಮಮ್ಮ ಮನೆಗೆ ಹೋದ್ರೆ ಕೊಂದ್ಬಿಟ್ಟಿರ್ತಿದ್ರು. ಓಕೆ ಸೀರಿಯಸ್ ಆಗ್ಬಿಟ್ಟಿದ್ದಾರೆ.
ಅನ್ಕೊಂಡಿದ್ರು ಬಟ್ ಇವಾಗ ಚಿಲ್ ಅಲ್ವಾ? ವಿಡಿಯೋ ಕಳಿಸಿ. ಸಾರಿ ಅಂಕಲ್ ಆಂಟಿ ಸಾರಿ, ಇದು ಮಜಕ್ಕೋಸ್ಕರ ಮಾಡಿದ ಪ್ರ್ಯಾಂಕ್ಗೋಸ್ಕರ. ನಿಮ್ಗೆ ಬೇಜಾರಾಗಿರುತ್ತೆ ಗೊತ್ತು. ಐ ಆಮ್ ಸಾರಿ. ನಿಮ್ಮ ಮಕ್ಳು ಯಾರು ಆ ಥರ ಏನು ಮಾಡಲ್ಲ ಅಂತ ನಮ್ಗೆ ಗೊತ್ತಿದೆ. ಸಾರಿ, ನಿಮಗೂ ಏನಾರು ಹೊರಟಾಗಿದೆ. ಇವ್ರು ಯಾರಪ್ಪ ಸೋಲ್ತೇನಿಲ್ಲ, ಹೆಂಗ್ ಮಾಡೋದು ಈಗ ಅರ್ಥ ಆಗ್ತಿಲ್ಲ ನನಗೆ. ಇವ್ರು ಇಬ್ಬರಲ್ಲಿ ಏನು ಮಾಡೋದು ಅಂತ. ಮೂರು ಸರಿ ಚಾನ್ಸ್ ಕೊಡ್ತೀವಿ. ರಾಕ್ ಪೇಪರ್ಸ್ ಇದ್ರಲ್ಲಿ ಗೆಲ್ಲಿ, ಇದ್ರಲ್ಲಿ ಆಗಲ್ಲ ಗೆಲ್ಲಕ್ಕೆ. ಸುಮ್ಮನೆ ಯಾಕೆ ನಿಮಗೆ ನೀವು ಇನ್ನೂ ಟೆನ್ಷನ್ ಕೊಡ್ಕೋತೀರಾ? ಕ್ಲಿಯರ್ ಲಕ್ಕಲ್ಲಿ ಗೆಲ್ಲಿ. ಹಾಂ 3, 2, 3 ಚಾನ್ಸ್ ಇರುತ್ತೆ. ರಾಕ್ ಪೇಪರ್ ಸೀಸರ್. ಸ್ಲೋ ಆಯ್ತು. ಹಾಂ ಸ್ಲೋ ಆಯಿತು. ಫಸ್ಟ್ ರಾಕ್ ಪೇಪರ್ ಸೀಸರ್. 3 ಜನ ಇಬ್ಬರು ಒಂದೇ ಸ್ಪೀಡು. ರಾಕ್ ಪೇಪರ್ ಸೀಸರ್. 1 ಪಾಯಿಂಟ್. ಹಾಂ ರಾಕ್ ಪೇಪರ್ ಸೀಸರ್. 1 ಪಾಯಿಂಟ್. ರಾಕ್ ಪೇಪರ್ ಸೀಸರ್. 2 ಪಾಯಿಂಟ್. ಲಾಸ್ಟ್. ಹಾಂ ಹೇಳು. ಹೇಳು ನಂಗೆ ಹೇಳಕ್ಕಾಗ್ತಿಲ್ಲ. ರಾಕ್ ಪೇಪರ್ ಸೀಸರ್. ಹರ್ಷಿತಾ ಫೈನಲಿ ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಗಿವ್ ಅಪ್ ಮಾಡಿದೆ. ಸಖತ್ ಪ್ರ್ಯಾಂಕ್ ಆದ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಸಖತ್ ಎಫರ್ಟ್ಸ್ ಹಾಕಿದ್ರು. ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬ ಚೆನ್ನಾಗಿ ಆಡಿದ್ರಿ. ತುಂಬ ಡ್ರಾಮಾನು ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್. ನೀವು ತುಂಬ ಚೆನ್ನಾಗಿ ಆಡಿದ್ರಿ. ಬೆಸ್ಟ್ ಗೇಮ್ ನಿಮ್ಮದು. ಸೊ ಫೈನಲಿ ಈಗ ನಾವು 10,000 ವಿನ್ನರ್ನ ಕರೆಯೋಣ. ಇಲ್ಲಿಗೆ ಬನ್ನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಮಜಾ ಇತ್ತಾ? ಬನ್ನಿ. ಹೌಸ್ ದ ವಿಡಿಯೋ ನೈಸ್. ಹೆಂಗಿತ್ತು? ಸ್ಯಾಮ್ಸಂಗ್ ಫುಲ್ ಕ್ರೂಯಲ್ ಅನ್ಸ್ಬಿಟ್ನಾ? ಚಾಲೆಂಜ್ ಅಲ್ಲಿ ಕ್ರಿಯಲ್ ಅನ್ಸಿದ್ರು. ಆಮೇಲೆ ಅದು ಶೇಕ್ ಅದ್ರಲ್ಲಿ ಕಂಪ್ಲೀಟೆಡ್ ಫುಲ್. ಬಟ್ ನೀವು ಹೇಳ್ತೀರಿ ಕ್ವಿಟ್ ಮಾಡಿ ಅಂತ. ಇಟ್ ವಾಸ್ ಯುವರ್ ಚಾಯ್ಸ್. ಬಟ್ ನೀವು ನಾನು ಅಷ್ಟು ಕೆಟ್ಟವನಲ್ಲ. ನಾನು ಕೆಟ್ಟವನಲ್ಲ. ಆಲ್ ಮೈ ಚಾಯ್ಸ್, ಅವರ್ ಚಾಯ್ಸ್. ಓಕೆ, ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಎಂಡ್ ಮಾಡಕ್ಕೆ ಮುಂಚೆ ಅವ್ರು 10,000 ಅವ್ರು ಕೊಡ್ತೀನಿ. ಅವ್ರು ಶಾಪಿಂಗ್ ಮಾಡ್ತಾರೆ. ಶಾಪಿಂಗ್ ಮಾಡಿ ನಮ್ಗೆ ಯಾರು ಕಳಿಸಿ ಆಯ್ತಾ ಫೋಟೋ ವಿಡಿಯೋನಾರು ವಿಡಿಯೋ ಬ್ಲಾಗಲ್ಲಿ ಹಾಕಕ್ಕೆ. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಬಾಯ್. ಈಗ ಡಿವೈಡ್ ಮಾಡಂಗಿದ್ರೆ ಮಾಡ್ಬೋದು ಎಲ್ರಿಗೂ. 2,000 ನಾನೇ ಎಫರ್ಟ್ಸ್ ಹಾಕಿಲ್ವಾ ವ್ಲಾಗಲ್ಲಿ? ಅಷ್ಟೊತ್ತು ಮಾತಾಡಿದ್ದೀನಿ. 2,000 ಕೊಡ್ತಿಲ್ಲ ನೋಡಿ. ಪಾನಿಪುರಿಗೆ 2,000 ತಿಂದಿದ್ದೀರಾ. ಬಾಯ್. ನೆಕ್ಸ್ಟ್ ಈ ಥರ ವಿಡಿಯೋ ನೀವು ಬರ್ಬೋದು. ಸೊ ಆದಷ್ಟು ಕಾಮೆಂಟ್ ಹಾಕಿ ಅದ್ರಲ್ಲಿ ಪಿಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.